ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ಮಂಗಳವಾರದ ಮಂಗಳವಾರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನು ಅಂತಂದರೆ ನಮ್ಮ ಮನೇಲಿ ಡಬಲ್ ಧಮಾಕ. ಒಂದು ನನ್ನ ತಂಗಿ ಆ್ಯನಿವರ್ಸರಿ, ಆಮೇಲೆ ಇನ್ನೊಂದು ಮಾಮ್ ಟು ಬಿ. ಎರಡೂ ಫಂಕ್ಷನ್ನು ಒಟ್ಟಿಗೆ ಮಾಡ್ತಿರೋದ್ರಿಂದ ಕಮೆಂಟ್ ಕೊಡ್ತವ್ರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ಪ್ರಿಪ್ರೇಷನ್ ನಡೀತಾ ಇದೆ. ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಸ್ವಲ್ಪ ಲೆಂತ್ ಇರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋ ಬರುತ್ತೆ. ಇವತ್ತಿನ ವ್ಲಾಗು ಪೂರ್ತಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ, ಪೂರ್ತಿ ವ್ಲಾಗ್ನ ನೋಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲೇ ಫಂಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಮ್ಮ ಮನೆ ಟೆರೆಸ್ ಮೇಲೆ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 3-3:30 ಹಾಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂಡಿದ್ವಿ. ನೋಡಿ ಶಿವಮ್ಮ ಯಾವಾಗಲೂ ನೈಟಿಲೇ ಇರ್ತದೆ. ಅವರಮ್ಮ ಎಷ್ಟು ಬೋಯ್ತಿದ್ರು ಅಷ್ಟೇ ಇವಮ್ಮ ನೈಟಿಲೇ ಇರ್ತದೆ. ಮಧ್ಯಾಹ್ನದಂಗೆ ನಮ್ಮಮ್ಮ, ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ಅಜ್ಜಿ ಮತ್ತು ನಮ್ಮ ಅಕ್ಕ ಎಲ್ಲರೂ ಸಹ ಬಿದ್ದರು. ಇನ್ನು ಈ ಕಡೆ ಅಡುಗೆಗೆ ಏನೇನು ಬೇಕು ಅಂತಂದ್ಬಿಟ್ಟು ಸಿಂಪಲ್ಲಾಗೆಲ್ಲ ರೆಡಿ ಮಾಡಿದ್ವಿ. ಬನ್ನಿ ಗಾಯ್ಸ್, ಈಗಲೇ ತೋರಿಸ್ತೀನಿ, ಬರೀ ಖಾಲಿ ಬೀರಿರೋದಲ್ಲಿ. ಆಯ್ತು ಬನ್ನಿ ಮತ್ತೆ ತಗೊಂಡು ಉಟ್ಕೊಳ್ಳಿ. ಮತ್ತೆ ಯಾಕೆ ನೈಟಿಲ್ಲ ಇದ್ದೀರಾ? ಇಷ್ಟೇ ತಿರುಗಿಸಕ್ಕಾಗಲಿ. ಮತ್ತೆ ಯಾಕೆ ಚೊಟ್ಟ ಹೋಯ್ತು? ಒಂದು ಬೋಲ್ಟ್ ಹಾಕೋದಕ್ಕೆ ಒಂದು ಅರ್ಧ ಗಂಟೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ನೀವೇ ಹೇಳಿ. ಇವ್ರನ್ನೆಲ್ಲ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡಿ ವಾತಾವರಣ ಈ ಥರ ಇದೆ. ಇವತ್ತು 3 ಗಂಟೆ ಆಗಿದೆ. ನೋಡ್ಕೊಳ್ಳಿ, ಸುತ್ತಮುತ್ತ ಹಸಿರು ಇದೆ. ಇದು ಏನು ಡೆಕೋರೇಷನ್ ಮಾಡ್ತಾರೆ ಅಂತ ಹೇಳು. ನೋಡಿ ಗೈಸ್, ಇವ್ರ ಹತ್ರ ಇರೋ ಒಂದು ಸೀರೆ, ಇವ್ರ ಹತ್ರ ಇರೋ ಒಂದು ಸೀರೆ, 2 ಸೇರಿ ಈಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ಥರ ಬರುತ್ತೆ ಅಂತ ಫೈನಲ್ ರಿಪೋರ್ಟ್. ನೋಡಿ ಗೈಸ್, ಏನೋ ಮಾಮ್ ಟು ಬಿ ಮಾಡ್ತಾರಂತೆ, ಆನಿವರ್ಸರಿ ಮಾಡ್ತಾರಂತೆ. ಒಬ್ರೊಬ್ರು ಒಂದೊಂದು ಸೀರೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಗಾಳಿ ತುಂಬಾ ಬರ್ತಿದೆ. ಮಾಡೋ 7 ಗಂಟೆಗೆ ಇವಾಗಲೇ ಡೆಕೋರೇಷನ್ ಮಾಡ್ತಾರೆ. ಗಾಳಿ ಎಲ್ಲ ಬಂದು ಹಾಳು ಮಾಡೋ ಥರ ಇದೆ. ಯಾವ್ದಾರ ಫಂಕ್ಷನ್ಗೆ ಇವೆಂಟಿಗೆ ಯಾರು ಬೇಕಂದ್ರೆ ನೋಡಿ, ಅಸಿಸ್ಟೆಂಟ್ಸ್ ಹೆಲ್ಪರ್ಸ್ ನಮ್ಮ ಕಡೆ 2 ಇದ್ದಾರೆ. ಅಸಿಸ್ಟೆಂಟ್ ಹೆಲ್ಪರ್ಸ್ ಅಲ್ಲ, ನಾವು ನಮ್ದೇ ನೋಡಿ, ಇವ್ರು ಮಾಡಿರೋ ಈವೆಂಟ್ಸ್ ನಿಮಗೆ ವಿಡಿಯೋ ಕೊನೆಯದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವ್ರದ್ದೇ ಆ್ಯನಿವರ್ಸರಿ ಎಲ್ಲ ವಿಶ್ ಮಾಡಿಬಿಡಿ. ಹೌದು, ತುಂಬ ತುಂಬ ಥ್ಯಾಂಕ್ಸ್. ಹ್ಯಾಪಿ ಆ್ಯನಿವರ್ಸರಿ ನಿಖಿಲ್ ಅವರೇ. ನೋಡಿ ಫ್ರೆಂಡ್ಸ್, ಈಗ ಬ್ಲೂ ಸ್ಯಾರಿ ಹಾಕಿದ್ದಾರೆ. ಪಿಂಕ್ ಸ್ಯಾರಿ ಮುಗಿಸಿದಾರಂತೆ, ಈಗ ಬ್ಲೂ ಸ್ಯಾರಿ ಹಾಕ್ತಾ ಇದ್ದಾರೆ. ನಮ್ಮ ಹತ್ರ ಒಂದಿತ್ತು ಫ್ರೆಂಡ್ಸ್, ಕೇಳಿದ್ರೆ ಪರ್ಪಲ್ ಕಲರ್ ಸ್ಯಾರಿ ಕೊಡ್ತಾ ಇದ್ವಿ. ಜನಗಳಿಗೆ ದಿಮಾಕು, ಕೊಡ್ತೀವಿ ಅಂದ್ರೆ ಬೇಡ ಅಂತೆ. ಕಾಂಬಿನೇಷನ್ ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರಿಗೆಲ್ಲ. ಹಳ್ಳಿ ಪಳ್ಳಲ್ಲಿ ಇದ್ಬಿಡ್ತಾರೆ. ಮಾಮ್ ಟು ಬಿ ಪಿಂಕ್ ಬ್ಲೂ ಕಾಂಬಿನೇಷನ್ ಏನಿದೆ ಗೊತ್ತಿದ್ದಕ್ಕೆ ನೋಡಿ ಫ್ರೆಂಡ್ಸ್, ಮಾಮ್ ಟು ಬಿ ಅವರು ಬರ್ತಾ ಇದ್ದಾರೆ ಈಗ. ಹಂಗೆ ಇವ್ರದೇ ಆನಿವರ್ಸರಿ. ಬರ್ಬಾರ್ದು ನೋಡ್ಬಾರ್ದು. ಏನು ಇದೇ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಲ್ಲ, ಕ್ಯೂರಿಯಾಸಿಟಿ. ಸಿಂಚನ ಅವ್ರಿಗೆ
ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದ್ರು ಅವ್ರಿಗೆ ಅವ್ರಿಗೆ ಯಾರೋ ಬೇಕಂತೆ ನೋಡಿ ಫ್ರೆಂಡ್ಸ್. ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಆನಿವರ್ಸರಿ ಗಿಫ್ಟ್ ಬ್ರಾಸ್ಲೆಟ್ ಗೋಲ್ಡ್ ಸಿಂಚು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗೋಲ್ಡ್ ಗಿಫ್ಟ್ ಕೊಡ್ಸಿದ್ದಾರೆ ಅವ್ರ ಮನೆಯವರು. ಮುಂದಿನ ಬ್ಲಾಗಲ್ಲಿ ಅದಕ್ಕೆ ಎಷ್ಟಾಯ್ತು, ಎಲ್ಲಿ ಮಾಡಿಸಿದ್ರು ಅಂತ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ವಾಯ್ಸ್ ಓವರ್ ಕೊಡ್ತಾವಳ ಅವ ಆಯ್ತಾಯ್ತಾ ಲೂಸ್ ಅಂತ ಹಂಗೆ ಕಣ್ಣಾನೆ ನೋಡಿ ಫ್ರೆಂಡ್ಸ್, ನಾನು ಕೇಳಲಿಲ್ಲ ಇವರು ಅದ್ರ ಮೇಲೆ ಕಲ್ಲು ಗಾಳಿ ಬರುತ್ತೆ ಹಾಳಾಗುತ್ತೆ ಅಂತ ತೋರಿಸ್ದೆ. ನೋಡಿ ಫ್ರೆಂಡ್ಸ್, ಹಿಂಗೆಲ್ಲ ಮಾಡ್ಬಿಟ್ರು. ಗಾಯ್ಸ್ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್. ಹಾಯ್. ಲ್ಯಾಪ್ಟಾಪ್ ಕುಟ್ಟದ್ಬಿಟ್ಟು ಏನೇನೋ ಕೆಲಸ ಮಾಡ್ತೀಯಲ್ಲ, ಕೆಲಸ ಮಾಡು. ಮಾಡಾಯ್ತು. ಏನು ಮಾಡೋಣ, ಅವ್ರಿಗೆ ಸರ್ಪ್ರೈಸ್ ಬೇಡವಂತೆ. ಬೇಡದೇ ಇರೋರಿಗೆ ಕೊಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಫುಲ್ಲು ಗಾಳಿ, ಏನು ಮಾಡೋಕ್ಕಾಗ್ತಿಲ್ಲ. ಇವತ್ತೇ ಗಾಳಿ. ನಮ್ಮ ಮನೇಲಿ ಕೆಲಸ ಮಾಡೋರ್ಗಿಂತ ಮಾತಾಡೋದೇ ಜಾಸ್ತಿ ಜನ. ಅಸಹ್ಯ. ವೆರಿ ಗೈಸ್. ನಾವೆಲ್ಲ ಇದ್ರು ಅವಳಿಗೆ ಸಮಾಧಾನ ಇಲ್ಲಂತೆ. ಅವಳು ಅವಳ ಫ್ರೆಂಡ್ ಬರ್ಬೇಕಂದ್ರೆ ಅವ್ರ ಫ್ರೆಂಡ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾಳೆ. ಒಂದೇ ಮನೇಲಿ ಇದ್ಕೊಂಡು ಒಬ್ರಿಗೊಬ್ರೇ ಸಹಿಸಲ್ಲ. ಬರ್ರಿ ನಾವು ಎಲ್ಲರಿಗೂ ಕಾಫಿ ಮಾಡ್ಕೊಟ್ಟು ಬರೋಣ. ಕಾಫಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನೀಗ. ಇವ್ರದ್ದೆಲ್ಲ ಮಾತುಗಳನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಎಲ್ಲ ಕಡೆನೂ ಕೆಲಸ ಮಾಡಬೇಕು. ಒಂದೇ ಕಡೆ ಇದ್ದರೆ ಇನ್ನೊಂದು ಕಡೆ ಕೆಲಸ ಆಗಲ್ಲ. ನಮ್ಮ ಮನೆಯವ್ರು ಈಗ ಬಂದವರೆ, ಸುಸ್ತಾಗಿದ್ಯಾ? ಹಲೋ, ಎಲ್ಲಿದ್ಯಾ? ಹಲೋ, ಯಾರ್ಯಾರು ಕಾಫಿ ಕುಡಿತೀರಾ? ಯಾರ್ಯಾರು ಹಾಲು ಕುಡಿತೀರಾ? ನಿಮಗೆ ನೋ ಕಾಫಿ. ಸರಿ ಬಾ. ಮಾತಾಡಿದ್ವಿ. ಆಂಟರ್ನೋಡ್ ರಿಸ್ಕ್ ಇಲ್ಲ. ಮೇಲ್ಗಡೆ ಅದು, ಕೆಳಗಡೆಗೆ ಇಂಡಿಯನ್ ಟಾಯ್ಲೆಟ್ ಹಾಕ್ಸ್ಕೊಬಿಟ್ಟೆ. ವೆಸ್ಟರ್ನ್ ಬೇಕಾದ್ರೆ ಇನ್ನು ಹಿಂದೆಗಡೆ ಹಾಕ್ಸೋದು ಅವರೆಲ್ಲ ಹಿಡಿದು ಬಿಟ್ಟು ಕೆಳಗಡೆ ಬರ್ತಾರೆ. ಇದಕ್ಕೆ ಅದು ಒಬ್ನೇ ಕರೆಕ್ಟಾಗಿ ಮೇಲೆ ತುಂಬಾ ಚೆನ್ನಾಗಿರ್ತಾರೆ. ಅದೇ ಕಂಫರ್ಟ್ ಆಗೋದು. ಅದಕ್ಕೆ ನಾವು ಇನ್ನೇನು ಹೆಚ್ಚು ಕಡಿಮೆ ಇದಕ್ಕೆ ಬದಲು ಲೈಟ್ ಎಲ್ಲ ಇದರಲ್ಲೇ ಅಡ್ಜಸ್ಟ್ ಆಗುತ್ತೆ. ಹೇಳಿ ನಾವು ಗಾಡಿ ಸೈಡಿಗೆ ಹಾಕಿರ್ತೀವಿ. ಏಕೆ ಪಾಟ್ ಸಮೇತ ಹೋಗ್ತಿದೆ. ಒಳಗೆ ಮಾಡೋದಾ? ಪಾಟ್ ಸಮೇತ ಹೋಗ್ತಿದೆ. ಇಲ್ಲಾರ ಮಾಡಿದ್ರೆ ಗಾಡಿ ಹೆಂಗೆ ಬರ್ತೈತೆ. ಈಗಲೂ ಗಾಳಿ. ಇವತ್ತು ಸಖತ್ತು ಗಾಳಿ ಬರ್ತೈತೆ. ಅಲ್ಲಿ ಡೆಕೋರೇಷನ್ ಎಲ್ಲ ಬಿದ್ದೆ ಹೋಯ್ತೈತೆ, ಸ್ಟ್ಯಾಂಡ್ ಸಮೇತ. ಕಟ್ರಿ ಎಲ್ಗೆ ಒಳಗಡೆ ಬರ್ತೀವಿ. ಬಾ ಮತ್ತೆ ನೋಡು. ಫಂಕ್ಷನ್ ಮೇಲೆ ಫಂಕ್ಷನ್. ನಾವು ಶುರು ಮಾಡಿದ್ದು ಜಾಸ್ತಿ ಅಲ್ಲೇ ಚಿಕನ್ ಮಾಡಿದ್ದು. ಅನ್ನ ಸಾರು ಮುದ್ದೆ ಮಾಡೋಣ ಅಂತ ಇದು ಮಾಡಿದೆ. ಇವಳು ಏನ್ ಅನ್ಕೊಳಲ್ಲ ಅಂತ ಇವಳು ಅವ್ರ ಮನೆಗೆ ಏನಂತ ಮಾಡೋದು ಅಂತ ಹಂಗೋಗಿ ಹಿಂಗೋಗಿ ನಿಖಿಲು ಮನೇನೆ ಕಟ್ಸ್ಬಿಟ್ಟಿದ್ದು. ನಿಖಿಲು ಇಲ್ಲೇ ಮಾಡೋಣ ಅಂತ ಎಲ್ಲರೂ 4 ಲಕ್ಷ ಕೊಟ್ಟರೆ 5 ಬೇಡ ಅಷ್ಟೇ ತಾನೆ. ಬಾ. ಅದು ಯಾಕೋ ಬರತ್ತೆ ಬಂದ್ರೆ ನಿಲ್ಲೋದದು. ಏರಿಸ್ತಾಳೆ ಟಾಪಿಗೆ. ನಮ್ಮ ಮನೆಯವ್ರಿಗೆ ಕೊಬ್ಬು ಗಾಯ್ಸ್.
ಅವ್ರನ್ನೇ ಕೇಳ್ತೀವಿ ಅವ್ರನ್ನೇ ಮಾಡ್ತೀವಿ ಅಂತ ಕೊಬ್ಬಾಡ್ತಾರೆ ಏನಾದ್ರು ಕೆಲಸ ಹೇಳಿದ್ರೆ. ಆಯ್ ನಾನು ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು. ಅಯ್ಯೋ ಬೇವರ್ಸಿ ಕಾಫಿ ಮಾಡಿಕೊಟ್ಟು ಬಂದಿದ್ದು. ಮನೆಯವರೇ ಈವೆಂಟ್ಸ್ ಅವರಾದರೆ ಹಿಂಗೆ ಆಗೋದು, ಏನಕ್ಕೂ ಆಗಲ್ಲ. ಈವೆಂಟ್ಸ್ ಅವರೇ, ಮನೆಯವರೇ. ಪ್ಲಾನ್ ಇಸ್ ಚೇಂಜ್. ಹಂಗೂ ಹಿಂಗೂ ಮಾಡಿ ನಮ್ಮ ಮನೆಯವ್ರಿಗೆ ದಮ್ಮಯ್ಯ ಹೊಡೆದು ಒಂದು ರೇಂಜಿಗೆ ತಂದಿದ್ವಿ. ಆದರೂ ಇನ್ನೂ ಗಾಳಿ ನಿಂತಿರಲಿಲ್ಲ. ಮಾಡ್ಕೊಂಡು ಹೋಯ್ತವನೆ. ಯಾರು ಅವಳು? ರಾಮ್ ಫೋಟೋ ಶೂಟಿಗೆ ಹೋಗ್ತಾ ಇದ್ರು ಇಲ್ಲಿ ನನ್ನ ತಂಗಿನೂ ನನ್ನ ಮೈದನೂ ಸಿಂಪಲ್ಲಾಗಿ ಫೋಟೋ ಶೂಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಭದ್ರಾವತಿಲೇ ಗಾಂಧಿ ಪಾರ್ಕಿಗೆ ಫೋಟೋ ಶೂಟಿಗೆ ಹೋಗ್ತಾ ಇದ್ದಾರೆ. ಫೋಟೋಗ್ರಾಫರ್ಸ್ ಬಂದ್ಬಿಟ್ಟು ನನ್ನ ಹಿಂದಿನ ಬ್ಲಾಗ್ಗಳಲ್ಲಿ ನೀವು ಮದುವೆ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಮಾವನ ಮಗಳು ಮತ್ತು ಅವ್ರ ಹಸ್ಬೆಂಡು ಅವರೇ ಫೋಟೋಸ್ ತೆಗಿತಾ ಇದ್ದಿದ್ದು. ಹಾಗಾಗಿ ಅವ್ರನ್ನ ಕರ್ಕೊಂಡು ಅವರು ಪಾರ್ಕಿಗೆ ಹೋಗ್ತಾಯಿದ್ರು. ಇನ್ನು ಈ ಕಡೆ ಅಡುಗೆಗೆಲ್ಲನೂ ಶುರು ಮಾಡ್ಕೊಂಡಿದ್ರು. ಆಗಲೇ ಒಂದು 5 ಗಂಟೆ ಆಗಿತ್ತು. ಹಾಗಾಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲರೂ ಈ ಕಡೆ ಅಡುಗೆ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಹೋಗುವಂತೆ. ಇವಂದು ಬರೀ ಇದೆ ಕೆಲಸ. ಟೇಸ್ಟ್ ಹೊಡ್ತೀರಿ ಅಂತ ಅರ್ಧ ಇವನ ತಿಂದಾಕಿರ್ತಾನೆ. ಗ್ಯಾಂಗ್ ಲೈನು ಮೊಟ್ಟೆ ಕುಮಾರಸ್ವಾಮಿ. ಹ್ಞೂ ಫೈನಲಿ ಡೆಕೋರೇಷನ್ ಒಂದು ರೇಂಜಿಗೆ ಆಗಿತ್ತು. ಇಷ್ಟೊತ್ತಿಗಾಗಲೇ ಒಂದು 7 ಗಂಟೆ ಆಗಿತ್ತು ನಾವೆಲ್ಲ ಮುಗಿಸೋ ಅಷ್ಟೊತ್ತಿಗೆ. ಆಮೇಲೆ ಚೇರ್ಗಳೆಲ್ಲ ಹಾಕ್ಬಿಟ್ಟು ಫೈನಲಿ ಡೆಕೋರೇಷನ್ ಕೆಲಸ ಅಂತೂ ಎಲ್ಲ ಮುಗ್ದಿತ್ತು. ಇನ್ನೊಂದಿಗೆ ಅದಾಕೋ. ಏನು ಮಾಡೋದು ಗೊತ್ತಾ ಗೊತ್ತಾಯ್ತು ನಮ್ಮ ಪಾತ್ರ ಬರ್ತಾರದು ಬೇಕು ಬೇಡ ನಿಜ ಏನಿಲ್ಲ ಬೈಲೆ ಬಾಯ್ ನಿಜ ಬೈಲೆ ಏನ್ ನಾವು ನಿನಗೆ ಕರೆಂಟ್ ಶಾಕ್ ಕೊಡ್ಸೋ ತರ ಕಾಣಿಸ್ತೀವ? ನಿಜ ನಿಜ ಕೊಡಿ ನಿಜ ಬೈಲೆ ಕರೆಂಟ್ ಶಾಕ್ ಅನ್ನ ಬಾರೆ ಅಮ್ಮ. ಕರೆಂಟ್ ಶಾಕ್ ಕೊಡಂಗಾಗಲ್ಲ ನಿಮಗೆ ಇವಾಗ ಕಣ್ಮುಚ್ಚು ನಿಜ ಕಣ್ಮುಚ್ಚ ನಿಜ ಏನಾಗಲ್ಲ ಏನಾಗಲ್ಲ ಕಣಕ್ಕ ನಾನು ಗೊತ್ತಿಲ್ಲ ಇಲ್ಲಿ ನೀನು ಆಚೆ ಗೊತ್ತಾಗದೆ ಗೊತ್ತಾಯ್ತು ಹೊಡಿಯತ್ತೆ ಅಂತ. ನಿಜ ಏನಿಲ್ಲ ಅಲ್ಲಿ ನಾನು ಹಿಂಗ್ ಮುಟ್ಟಿದ ತಕ್ಷಣ ಹಿಂಗೆ ಮದುವೆ ಮಾಡಿ ಗಟ್ಟಿ ಬಂದ್ಬಿಟ್ಟವ್ರೆ ಅಲ್ಲಪ್ಪ. ನಾನು ಡ್ಯಾನ್ಸ್ ಸಾಕು ಹೊಸ ಶರ್ಟ್ ತಗೊಂಡೋಣ. ಮಿತು ಹಾಯ್ ಮಾಡು. ಇಲ್ಲ ಹೇಳಿ ಏನು ಅವಾಗ ಹೇಳ್ದಲ್ಲ ಹೇಳೋದು
ಆಯ್ತಾ ಇಲ್ಲ ಹಂಗಿಲ್ವಾ ಖುಷಿ ಆಯ್ತಾ ಆದಂಗೆ ನಮ್ಮ ಅಣ್ಣ ಫೋಟೋಶೂಟ್ ಮಾಡ್ಕೊಟ್ಟಿದ್ರು. ಯಾರು ಇವರೇನಾ ಪ್ರೊಫೆಷನಲ್ ಅಲ್ಲ ಹೆಸರು ಹೇಳು. ಯಾವಾಗ ಬಂದ್ರಿ ನೀನ್ ಅಲ್ಲಿ ನಿಂತ್ಕೊಂಡೇನೋ ಮಾಡ್ತಾ ಇದೀಯಾ ಚಿಕ್ಕಿ ಇರ್ಲಿ ಚಿಕ್ಕಿ ಆಯ್ ಮಾಡು ಚಿಕ್ಕಿ ಅದ್ ಯಾಕೆ ಚಿಕ್ಕಿ ಮುಖ ಮುಚ್ಕೊತಿದ್ದೀರಾ ನನ್ನ ಹತ್ರ ಒಂದು ಝೂಮ್ ಮಾಡ್ತೀನಿ ಏ ಇರ್ಲಿ ತೆಗಿರಿ ಚಿಕ್ಕಿ ತೆಗಿರಿ ಚಿಕ್ಕಿ ನಿಮ್ನೆಲ್ಲ ಬೇರೆ ವಿಡಿಯೋದಲ್ಲಿ ನೋಡಿದ್ರೆ ತೆಗಿರಿ ಚಿಕ್ಕಿ ಹೊಸಬ್ರೇನಲ್ಲ ತೆಗಿರಿ ಚಿಕ್ಕಿ ಸಾರಿ ಚಿಕ್ಕ ಅಲ್ಲ ಇದ್ರಲ್ಲೇ ತೊಳ್ಕೊಂಡು ಇದನ್ನೇ ಬಗ್ಗಿಸ್ಕೊಂಡು ಇವಾಗ ನೋಡ್ಕೊಂಡಿದ್ರಲ್ಲ ಈ ಅಡ್ಡಿ ನೀರು ಹಾಕೊಂಡ್ರಿ ಅತ್ತೆ ಎರಡು ಒಟ್ಟಿಗೆ ಹಾಕ್ಬಿಡೋದ ಕೊಡ್ತೀರಾ ಇಲ್ಲಿ ಹುಡುಗಿ ಏನೋ ಸರ್ಕಸ್ ಬೇರೆ ಮಾಡ್ತೈತೆ ಏನ್ ಹಾಕಿ ಏನ ಮೊಟ್ಟೆನಾ ಹೋಗಿದ್ರಿ ಎಲ್ರಿಗೂ ಬಂದ್ರೆ ಸಾಕು ಎಲ್ಲಿಗೆ ಹೋಗ್ತಿದ್ದೀರಾ ಏ ಇಲ್ಲ ನೋಡ್ರ ಇಲ್ಲಿ ಏಯ್ ಅಣ್ಕೊಂಡ್ರ ನಿಂತ್ಕೊಳ್ರು ಏ ಮೇಲೆ ಹೋಗ್ಬೇಡ್ರಿ ಜಾಸ್ತಿ ಹೊತ್ತು ಮಾಡೋದು ನಿಮಗೆ ಬೇಕಾದ ವಿಷಯ ಆಗುತ್ತೆ. ನೀನು ಹಂಗೆ ಹೇಳಿಲ್ಲ ಕೊಡೋ ಕ್ಯಾಮ್ರಾನ ಇದಾಗ್ಬಿಡುತ್ತೆ ಅಂದಿದ್ದು ನೀನು ಏನ ಕೇಳಿದಿ ಕಂದಲ್ಲ ಮಿಕ್ಕು ಆಮೇಲೆ ಪದ್ಧತಿ ಅದು ಜಾಸ್ತಿ ವಸ್ತು ಅದ್ರಲ್ಲಿ ವಿಡಿಯೋ ಮಾಡ್ತಿದ್ದ ಪದ್ಧತಿ ಆಗುತ್ತೆ ಅಂತ ಎಷ್ಟೊತ್ತು ಅದು ಕೇಳಿ ಫೋನ್ ಅಂದ್ರೆ ಹಿಂಗೆ ಮಾಡ್ಬೋದು ಕೆಲಸ ಎಷ್ಟೊತ್ತು ಮಾಡ್ತೆ ಹಂಗೆ ಅಂದಿದ್ದು ಜಾಸ್ತಿ ಹೊತ್ತು ಮಾಡಕ್ ಆಗಲ್ಲ ಹಂಗೆ ನಿಲ್ಸಿಸ್ಬೇಕು ಅಂತ ಅಂದಿದ್ದು. ಡೀಪ್ ಡಿಸ್ಕಷನ್ ನಡೆಸಿ ಇದು ನಂಗೆ ಹಾಕ್ರಿ ಈ ಕಡೆ ನನ್ನ ತಮ್ಮ ಪರೋಟ ಬೇಯಿಸ್ತಾ ಇದ್ದ ಐಟಮ್ಸ್ ಬಂದ್ಬಿಟ್ಟು ಊಟಕ್ಕೆ ಪರೋಟ ಗೀ ರೈಸು ಚಿಕನ್ ಗ್ರೇವಿ ಮತ್ತು ಮೊಟ್ಟೆ ಸಿಂಪಲಾಗಿ ಮಾಡಿದ್ವಿ. ಹಾಗಾಗಿ ಇನ್ನು ಟೆರೆಸ್ ಮೇಲೆ ಫಂಕ್ಷನ್ಗೆ ಅಂತ ಹೋಗ್ಬಿಟ್ರೆ ಪರೋಟ ಆಮೇಲೆ ಎಲ್ಲ ಬೇಯಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಯಿಸಿಟ್ಬಿಟ್ಟು ನೆಕ್ಸ್ಟ್ ಫಂಕ್ಷನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನೆಲ್ಲನೂ ಬೇಯಿಸ್ತಾ ಇದ್ದ. ಅಷ್ಟು ಬೇಕಿದೆಯಾ ಇಲ್ಲ ನೋಡೋದ್ರಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾಯಿರಿ. ಸದ್ಯದಲ್ಲೇ ಪಾರ್ಟ್ 2 ಸಹ ಬರುತ್ತೆ. ಅದಿನ್ನೂ ಎಂಟರ್ಟೈನಿಂಗ್ ಆಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದಟ್ ಫೀಲ್ ಎವ್ರಿ ಮೂಮೆಂಟ್. ಬಾಯ್.